ಮಳೆ ಬರ್ತಿರೋ ಟೈಮಲ್ಲಿ ಸಂಜೆ ಟೈಮಲ್ಲಿ ಬಿಸಿ ಬಿಸಿಯಾದಂತಹ ಬಜ್ಜಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಕಾಫಿ ಜೊತೆಗೆ. ಇವತ್ತು ಆ ಬಜ್ಜಿನ ಸ್ವಲ್ಪ ಹೆಲ್ತಿ ವರ್ಷನ್ ಆಗಿ ಕನ್ವರ್ಟ್ ಮಾಡೋಣ. ಇದನ್ನ ಮಾಡೋದಕ್ಕೆ ಮನೇಲಿ ಬೆಳೆದಿರುವಂತಹ ಅಜ್ವಾನ ಎಲೆ ಇದ್ರೆ ಸಾಕು. ಬಿಸಿ ಬಿಸಿಯಾದಂತಹ ಅಜ್ವಾನ ಎಲೆ ಅಥವಾ ದೊಡ್ಡ ಪತ್ರೆ ಎಲೆಯ ಬಜ್ಜಿ ಸಂಜೆ ಟೀ ಅಥವಾ ಕಾಫಿ ಟೈಮ್ಗೆ ರೆಡಿ ಮಾಡ್ಕೋಬಹುದು. ಇದನ್ನ ಮಾಡೋದು ಅಷ್ಟೇ ತುಂಬಾನೇ ಸುಲಭ. ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ತುಂಬಾ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಮಾಡಬಹುದು. ಸೊ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಬೌಲ್ಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಟೇಬಲ್ ಸ್ಪೂನ್ ಅಳತೆ ಗೊತ್ತಾಗಿಲ್ಲ ಅಂದ್ರೆ ಒಂದು ದೊಡ್ಡ ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳಿ. ಅದು ಎಷ್ಟು ನಾವು ಕಡಲೆ ಹಿಟ್ಟು ಹಾಕೋತೀವೋ ಅದಕ್ಕಿಂತ ಸ್ವಲ್ಪನೇ 1-2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಒಂದು ಅರ್ಧ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಹಾಗೇನೆ ತುಂಬಾ ಕ್ರಿಸ್ಪಿ ಆಗಿ ಕ್ರಂಚಿ ಆಗಿರ್ಬೇಕು ಅಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಜ್ವಾನನ ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿ ಹಾಕೊಳ್ಳಿ, ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಕೈಯಲ್ಲಿ ಈ ತರ ಹೊಸಕಿ ಹಾಕೊಳ್ಳಿ, ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೇನೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಬಜ್ಜಿ ಮಾಡ್ತಿದೀವಿ ಅಂದ ತಕ್ಷಣ ಒಲೆ ಮೇಲೆ ಎಣ್ಣೆನ ಬಿಸಿ ಮಾಡೋದಕ್ಕಿಟ್ರೆ ಆಗುತ್ತೆ. ಸೊ ಅದನ್ನೇ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನ ಹಾಕೊಳ್ಳಿ. ಬಿಸಿ ಎಣ್ಣೆನ ಇದಕ್ಕೆ ಹಾಕೊಳ್ಳೋದ್ರಿಂದ ಎಣ್ಣೆ ಕುಡಿಯಲ್ಲ ಬಜ್ಜಿ, ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕೊಂಡು ತುಂಬಾ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ. ನೋಡಿ ಈ ರೀತಿ ಗಟ್ಟಿ ಇರ್ಬೇಕು. ಒಂದ್ ಸ್ವಲ್ಪನೂ ಗಂಟಿಲ್ದೇ ಇರೋ ತರ ನೀಟಾಗಿ ಕೈಯಲ್ಲಿ ಕಿವುಚಿ ಕಲ್ಸ್ಕೊಳ್ಳಿ, ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಹಂತದಲ್ಲಿ ನಿಮ್ಗೆ ಏನಾದ್ರು ಉಪ್ಪು ಖಾರ ಬೇಕು ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಬಜ್ಜಿ ಹಿಟ್ಟು ಈ ರೀತಿ ಗಟ್ಟಿ ಇರ್ಬೇಕು. ನೋಡ್ತಾ ಇದ್ದೀರಲ್ಲ ಇದ್ರ ಕನ್ಸಿಸ್ಟೆನ್ಸಿ, ಇಷ್ಟು ಗಟ್ಟಿ ಇದ್ರೆ ಚೆನ್ನಾಗಿ ಬಜ್ಜಿ ಬರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಸೋಡನ ಹಾಕೊಳ್ತಾ ಇದ್ದೀನಿ. ಅಡಿಗೆ ಸೋಡನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಪಿಂಚ್ ಆದ್ರೆ ಸಾಕು, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ. ನೀವು ಜಾಸ್ತಿನೇ ಏನಾದ್ರು ಹಾಕೊಂಡ್ರು ಬಜ್ಜಿ ಹಾಳಾಗೋಗುತ್ತೆ. ಸೊ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ನ ಕೊಟ್ಕೊಳ್ಳಿ. ನೋಡಿ ಬಜ್ಜಿ ಹಿಟ್ಟು ರೆಡಿ ಆಯ್ತು. ನೆಕ್ಸ್ಟ್ ಅಜ್ವಾನ ಎಲೆನ ತಗೊಂಡಿದ್ದೀನಿ ಅಥವಾ ದೊಡ್ಡ ಪತ್ರೆ ಎಲೆನ ತಗೊಂಡಿದ್ದೀನಿ. ನೋಡಿ ಇದನ್ನ ಚೆನ್ನಾಗಿ ಎಲ್ಲಾ ಕಡೆ ನೀಟಾಗಿ ತೊಳ್ಕೊಳ್ಳಿ. ಯಾಕಂದ್ರೆ ಇದ್ರಲ್ಲಿ ಸಣ್ಣ ಹುಳಗಳಿರುತ್ತೆ, ಹಾಗಾಗಿ ಗೊತ್ತಾಗಲ್ಲ. ಅದಕ್ಕೆ ನೀಟಾಗಿ 2 ಸೈಡ್ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು. ಈಗ ನಾನು ಬಿಸಿ ಆಗೋದಕ್ಕೆ ಎಣ್ಣೆನ ಇಟ್ಕೊಂಡಿದ್ದೆ. ಆ ಬಿಸಿ ಆಗಿರೋ ಎಣ್ಣೆಗೆ ಈ ಬಜ್ಜಿ ಹಿಟ್ಟೊಳಗಡೆ ಅಜ್ವಾನ ಎಲೆನ ಅದ್ದಿ ಒಂದೊಂದಾಗಿ ಬಿಡ್ತಾ ಹೋಗ್ಬೇಕು. ಈ ಎಲೆಗೆ ಗಟ್ಟಿ ಇದ್ರೇನೆ ಬ್ಯಾಟರ್ ಅಂಟೋದು, ಇಲ್ಲ ಅಂದ್ರೆ ಅಂಟೋದಿಲ್ಲ. ಹಾಗಾಗಿ ಬ್ಯಾಟರ್ ನಾವು ಎಷ್ಟು ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದೇ ಎಲೆನ ಬಜ್ಜಿ ಹಿಟ್ಟಲ್ಲಿ ಅದ್ದಿ ಬಿಟ್ಕೊಳ್ಳಿ. ಈ ತರ ನೀಟಾಗಿ ಇದು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು 2 ಸೈಡು. ಅಜ್ವಾನ ಎಲೆಯಿಂದ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಚಟ್ನಿ ಮಾಡಿದ್ದೀನಿ. ಚಟ್ನಿ ರೆಸಿಪಿ ಅಂತೂ ಸೂಪರ್ ಆಗಿದೆ. ಅದನ್ನು ಕೂಡ ನನ್ನ ವಿಡಿಯೋದಲ್ಲಿ ಅಂದ್ರೆ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ. ಹಾಗೇನೆ ಚಿತ್ರಾನ್ನ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅಜ್ವಾನ ಎಲೆಯ ಚಿತ್ರಾನ್ನ ರೆಸಿಪಿ. ಅದನ್ನು ಕೂಡ ಹೋಗಿ ನೋಡಿ, ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ತುಂಬಾನೇ ಹೆಲ್ದಿ ಕೂಡ. ಸೊ ನೀವು ಯಾವ್ದಾದ್ರು ಅಜ್ವಾನ ಎಲೆಯಿಂದ ಬೇರೆ ರೆಸಿಪಿ ಮಾಡ್ತೀರಾ ನನಗೆ ಕಮೆಂಟ್ ನಲ್ಲಿ ತಿಳಿಸಿ, ನಾನು ಕೂಡ ಅದನ್ನೇ ಟ್ರೈ ಮಾಡ್ತೀನಿ. ನೋಡಿ ಇಷ್ಟು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು ಈಗ ಎತ್ತಿಟ್ಕೊಳ್ತಾ ಇದ್ದೀನಿ. ಉಳಿದಿರೋದನ್ನು ಅಷ್ಟೇ ನೆಕ್ಸ್ಟ್ ಟ್ರಿಪ್ ಇದೇ ತರ ಬಜ್ಜಿ ಮಾಡ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಬನ್ನಿ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಸಂಜೆ ಟೈಮ್ಗೆ ಹೆಲ್ದಿ ಆಗಿರುವಂತಹ ಅಜ್ವಾನ ಎಲೆಯಿಂದ ಬಜ್ಜಿ ಸವಿಯೋದಕ್ಕೆ ಸಿದ್ಧ ಆಯ್ತು. ನೋಡ್ತಾ ಇದ್ದೀರಲ್ಲ, ಒಂದ್ ಸ್ವಲ್ಪನೂ ಎಣ್ಣೆ ಕುಡಿದಿಲ್ಲ, ಎಷ್ಟು ಚೆನ್ನಾಗಾಗಿದೆ, ಗರಿ ಗರಿಯಾಗಿದೆ. ಸೊ ನಾನು ಹೇಳಿದ ಟಿಪ್ಸ್ ನ ಫಾಲೋ ಮಾಡಿದ್ರೆ ಇದೇ ತರ ನೀವು ಕೂಡ ಬಜ್ಜಿ ಮಾಡ್ಕೋಬಹುದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಜ್ಜಿ ಮಾಡ್ಬೋದು ಅಂತ. ಸೊ ಮತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ನಾನಂತೂ ಬಜ್ಜಿ ತಿನ್ನೋದಕ್ಕೆ ರೆಡಿ ಆಗಿದ್ದೀನಿ, ನೀವು ಕೂಡ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ, ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ. ಬಾಯ್.